ನಮ್ಮ ಸ್ಟ್ರೆಂತು 1,11,000 ಚಿಲ್ಲರೆ ಇದ್ದಾರೆ. ಅದರಲ್ಲಿ 97,000 98,000 ಭರ್ತಿಯಾಗಿದೆ. ಇನ್ನು ಉಳಿದವರು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ನೋಡು, ಸುಮಾರು 16% ವೇಕೆನ್ಸಿ ಇದೆ. ಇದು ಇವತ್ತಿನ ಬಂದಿರೋದಲ್ಲ, ನಾವು ಬಂದ್ಮೇಲೆ ಬಂದಿರೋದಲ್ಲ, ಬಹಳ ದಿನದಿಂದ ಬಂದಿದೆ. ಅದಕ್ಕೆ 15.64% ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ. 97,219 ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು 11,15,242. ನಾವು ಈಗ 97,219 ಎಲ್ಲ ಪೊಲೀಸ್ನವರು, ಕಾನ್ಸ್ಟೇಬಲ್ಗಳು, ನಾನ್ ಪೊಲೀಸ್ನವರು ಎಲ್ಲ ಸೇರಿ, ತಾಂತ್ರಿಕ ವರ್ಗದವರು ಎಲ್ಲ ಸೇರಿ, ಲಿಪಿಕ ಉದ್ಯೋಗ, ತಾಂತ್ರಿಕ ಉದ್ಯೋಗ ಎಲ್ಲ ಸೇರಿ ಇಷ್ಟಿದೆ. ನಾನು ಈಗ ಇನ್ನೊಂದೇನು ಹೇಳಿದ್ರು ಅಂತಂದ್ರೆ, ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ. ನಾನು ಹೇಳಿದ್ರೆ ರಿಕ್ರೂಟ್ಮೆಂಟ್ ಇನ್ನೊಂದು 2-3 ತಿಂಗಳಲ್ಲಿ ಮುಗಿತದಪ್ಪ. ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ. ಅದಾದ್ಮೇಲೆ ಕೂಡ್ಲೆ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗ ಸುಮಾರು 4,000 ಚಿಲ್ಲರೆ ಎಲ್ಲ ಪೊಲೀಸ್ನವ್ರು ಮಾಡಕ್ಕೆ 4,411 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಂಬಿಕೊಳ್ಳಿಕ್ಕೆ. 4,411 ಜನ ತುಂಬಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್ಕಾರ ಅನುಮತಿ ಕೊಟ್ಟಿದೆ. ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ. ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಈ ವರ್ಷದಿಂದ ತುಂಬೋಣ ಅಂತ ಹೇಳಿ, ಈ ವರ್ಷನೇ ತುಂಬೋಣ ಅಂತ ಹೇಳಿ. ಆಮೇಲೆ ನೋಡಬಹುದು ಸ್ನೇಹಿತರೆ, ಮುಖ್ಯಮಂತ್ರಿಗಳೇ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಕೃತವಾದಂಥ ಆದೇಶವನ್ನು ನೀಡಿದ್ದಾರೆ. ಅಂದರೆ ಇದೇ ವರ್ಷದಲ್ಲಿ ಅಧಿಸೂಚನೆ ಹೊರಬೀಳಲಿದೆ ಅಂತಕ್ಕಂಥದ್ದು. ಪೊಲೀಸ್ ಹುದ್ದೆಗಳ ಭರ್ತಿಗೆ CMರಿಂದ ಅಧಿಕೃತವಾದಂಥ ಆದೇಶ ಅಂತಕ್ಕಂಥದ್ದು. ಎಷ್ಟು ಹುದ್ದೆಗಳಿಗೆ ಅಂದರೆ 4,411 ಹುದ್ದೆಗಳನ್ನು ಶೀಘ್ರದಲ್ಲಿಯೇ ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಿ ಅಂತೇಳಿ CM ರವರೇ ಏನು ಮಾಡಿದ್ದಾರೆ ಅಂದರೆ ಆದೇಶವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಕೇವಲ ಒಳ ಮೀಸಲಾತಿಯಿಂದಾಗಿ ಯಾವುದೇ ಅಧಿಸೂಚನೆಯನ್ನು ಹೊರಡಿಸಿಲ್ಲ. ಇನ್ನು ಕೇವಲ 2 ತಿಂಗಳಲ್ಲಿ ಈ ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡ್ತೀವಿ. ಜಾರಿಯಾದ ತಕ್ಷಣ ಎಲ್ಲ ನೇಮಕಾತಿಗಳ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ. ಅದರ ಜೊತೆಗೆ ಆ ಅಧಿಸೂಚನೆಯನ್ನು ಇದೇ ವರ್ಷದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮುಕ್ತಾಯ ಮಾಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು CM ರವರು ನೀಡಿದ್ದಾರೆ ಅಂತಕ್ಕಂಥದ್ದು. ಈ ಹೇಳಿಕೆ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸಿದೆ ಅಂತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ಪೊಲೀಸ್ ಇಲಾಖೆಗೆ PC ಆಗಿರ್ಬೋದು, PSI ಆಗಿರ್ಬೋದು, ಈ ಇಲಾಖೆಗಳಲ್ಲಿ ನೀವು ಓದ್ತಾ ಇದ್ದೀರಲ್ಲ, ನಿಮ್ಮ ಓದನ್ನು ಏನು ಮಾಡಿ ಮತ್ತಷ್ಟು ಚುರುಕುಗೊಳಿಸಿ ಅಂತಕ್ಕಂಥರ ಬಗ್ಗೆ ಇದೊಂದಿಷ್ಟು ಮಾಹಿತಿ ಅಂತಕ್ಕಂಥದ್ದು. ಏಕೆಂದರೆ ಇನ್ನು ಕೆಲವೇ ತಿಂಗಳಲ್ಲಿ, ಅಂದರೆ 2 ತಿಂಗಳು ಅಂತೇಳಿ CM ರವರು ಹೇಳಿದರೆ 2 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಆಗ್ತದೆ. ಜಾರಿಯಾದ ತಕ್ಷಣವೇ ಏನು ಮಾಡ್ತೀವಿ ಅಂದರೆ ನಾವು ಅಧಿಸೂಚನೆ ಹೊರಡಿಸ್ತೀವಿ. ಈಗಾಗಲೇ 4,411 ಹುದ್ದೆಗಳಿಗೆ ಏನಾಗಿದೆ ಅಂದರೆ ಒಪ್ಪಿಗೆ ದೊರೆತಿದೆ. ಅದು ರೆಡಿ ಇದೆ ಅಂತಕ್ಕಂಥದ್ದು, ಅಧಿಸೂಚನೆ ಹೊರಡಿಸಲು ರೆಡಿ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು. ಇದಿಷ್ಟು ನಿಮಗೆ ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಧನ್ಯವಾದ.